ಮಾಡ್ಕೋಬೇಕು. ಎರಡನೇದಾಗಿ ಏನು ದಾಖಲೆಗಳನ್ನ ಅಪ್ಲೋಡ್ ಮಾಡಿದರೆ ಅದು 7/4/2025 ಮುಂಚಿತವಾಗಿದೆ ಅನ್ನೋದನ್ನು ದೃಢೀಕರಣ ಮಾಡಿಕೊಂಡು ಅವರು ಅದನ್ನು ಸ್ಪೀಕಿಂಗ್ ಆರ್ಡರ್ಸ್ನ ಇಶ್ಯೂ ಮಾಡಬೇಕಾಗತ್ತೆ ಗ್ರಾಮ ಪಂಚಾಯತಿಗಳಿಗೆ. ಓಕೆ, ಇದು ಈ ಕಂಡೀಷನ್ಸ್ನ ಅದು ಇದಾಗಿದೆ, ಸ್ಯಾಟಿಸ್ಫೈ ಆಗಿದೆ. ಸೊ ಆ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಆಗಿರೋದ್ರಿಂದ ಇವರಿಗೆ ಹೊಸ 11B ಖಾತೆನ ನಾವು ಮಾಡಿ ಕೊಡಬಹುದು ಅಂತ ಹೇಳಿ ಅವರು ಅದು ಸ್ಪೀಕಿಂಗ್ ಆರ್ಡರ್ ಇಶ್ಯೂ ಮಾಡಿ ತಂತ್ರಾಂಶದಲ್ಲಿ ಅನುಮೋದನೆ ಕೊಟ್ಟಾಗ ಅಂಥ ಅರ್ಜಿಗಳು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್ಗೆ ಬರುತ್ತೆ. ಸೊ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್ಗೆ ಬಂದಾಗ ಮತ್ತೆ 15 ದಿನದ ಏನು ಪ್ರೊಸೆಸ್ ಹೇಳಿದ್ವಿ ನಾರ್ಮಲ್ ಅಪ್ಲಿಕೇಶನ್ಸ್ಗಳಿಗೆ ಅದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಹೊಸ 11Bಗಳಿಗೆ ಅರ್ಜಿ ಹಾಕಿದ ತಕ್ಷಣ PDO ಲಾಗಿನ್ಗೆ ಬರುತ್ತೆ. PDO ಜಸ್ಟ್ ಬೇರೆ ಏನು ಡಾಕ್ಯುಮೆಂಟ್ಸ್ನ ಅದು ಇದು ಅಂತ ಇಲ್ಲಿ ನಾವು ತುಂಬ ಜನ ಕೆಲವೊಬ್ರು ಫೋನ್ ಮಾಡ್ತಾ ಇದ್ದಾರೆ, ಇಲ್ಲ ಸರ್ ಅದು ಕೆಲವೊಂದು ದಾಖಲೆಗಳೇ ಸರಿ ಇಲ್ಲ, ನಮಗೆ ರಿಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಇಲ್ಲ, ಸೊ ನಮ್ಮ ರೂಲ್ಸ್ ಪ್ರಕಾರ ರಿಜೆಕ್ಟ್ ಮಾಡೋದಾಗಿರಲಿ ಇಲ್ಲ ಅಪ್ರೂವ್ ಮಾಡೋದಾಗಿರಲಿ ಎಲ್ಲದನ್ನು ಕೂಡ CEO ಹಂತದಲ್ಲೇ ಆಗಬೇಕು ಅಂತ ಇರೋದ್ರಿಂದ ನಾವು PDO ಲಾಗಿನ್ಗೆ ಪಂಚತಂತ್ರದಲ್ಲಿ ಇದೆಯಾ ಇಲ್ಲ ಅನ್ನೋದಷ್ಟೇ ನಾವು ಕೇಳ್ತಾ ಇದ್ದೀವಿ. ಅದನ್ನು ದೃಢೀಕರಿಸಿ ಅವರು ಅದನ್ನು AS ಲಾಗಿನ್ಗೆ ಕಳಿಸ್ಬೇಕಾಗತ್ತೆ. ಸೊ AS ಲಾಗಿನ್ನಿಂದ ಬಂದಮೇಲೆ ಅವರು ಅದನ್ನು ಸೆಕೆಂಡ್ ರೌಂಡ್ ವೆರಿಫಿಕೇಶನ್ ನಿಮ್ಮ ಏನು PDO ಇಂದ ಬಂದಿರೋ ದೃಢೀಕರಣದ ಮೇಲೆ ಆ ದಾಖಲೆಗಳು 7/4/2025 ಮುಂಚಿತವಾಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅಪೀಲ್ ಏನಾದ್ರೂ ಮತ್ತೆ ಅವರಿಬ್ಬರನ್ನ ಕರೆಸಬೇಕು ಅಂತ ಹೇಳಿದ್ರೆ PDOನ ಕರೆಸಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಆ ಅರ್ಜಿದಾರರನ್ನ ಕರೆಸಬೇಕು ಅಂತ ಕರೆಸಿ ಅವರಿಗೆ ನೋಟಿಸ್ನ ಕೊಟ್ಟು ಕರೆಸಿ ಅದು ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಇದೆಯಾ ಎಲ್ಲದನ್ನು ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ವೆರಿಫಿಕೇಶನ್ನ ಮಾಡಿಸ್ಕೊಂಡು ಕೊನೆಯದಾಗಿ CEO ಇಂದ ಒಂದು ಸ್ಪೀಕಿಂಗ್ ಆರ್ಡರ್ ಓಡಿಸ್ಬೇಕಾಗುತ್ತೆ. ಸ್ಪೀಕಿಂಗ್ ಆರ್ಡರ್ ಮೇಲೆ ಅದನ್ನು ಈ ಅರ್ಜಿನ ಇವೆಲ್ಲ ದಾಖಲೆಗಳನ್ನ ನಾವು ಚೆಕ್ ಮಾಡಿದ್ದೀವಿ, ಎಲ್ಲ ಕಂಡೀಷನ್ಸ್ನ ಚೆಕ್ ಮಾಡಿದ್ದೀವಿ, ಇದಕ್ಕೆ ಹೊಸದಾಗಿ 11B ಕೊಡಬಹುದು ಅಂತ ಹೇಳಿ ಅವ್ರ ರೆಕಮೆಂಡೇಶನ್ಸ್ ಮಾಡಿ ಸ್ಪೀಕಿಂಗ್ ಆರ್ಡರ್ನ ಇಶ್ಯೂ ಮಾಡಿ ಗ್ರಾಮ ಪಂಚಾಯತಿಗಳಿಗೆ ಸೆಕ್ರೆಟರಿ ಲಾಗಿನ್ಗೆ ಅದನ್ನು ಪುಷ್ ಮಾಡಬೇಕಾಗುತ್ತೆ. ಸೊ ಜಬ್ಬಿ ಸೆಕ್ರೆಟರಿ ಲಾಗಿನ್ಗೆ ಬಂದ ಮೇಲೆ ಮತ್ತೆ ಸೇಮ್ PDO ಪ್ರೆಸಿಡೆಂಟು ಮತ್ತು EO ಆ್ಯಂಡ್ ಮತ್ತು ಈ PDO. ಸೊ ಈ ಪ್ರೊಸೆಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟು ಅರ್ಜಿಗಳು ಯಾವ ಥರ ಹಾಕ್ಬೋದು, ಅರ್ಜಿಗಳ ಹಾಕೋಕ್ಕೆ ಸಿಟಿಸನ್ಗೆ ಇಂಟರ್ಫೇಸ್ ಕೊಟ್ಟಿದ್ದೀವಿ. ಆದರೆ ಕೆಲವೊಂದು ತುಂಬ ಇಲ್ಲಿ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ BSK ಲಾಗಿನ್ಸಲ್ಲೂ ಕೂಡ ನಾವು ಎನೇಬಲ್ ಮಾಡಿದ್ದೀವಿ. ಇವತ್ತು ಆದೇಶ ಹೊರಡಿಸ್ತಾ ಇದ್ದಾರೆ. ಸೊ ಆದೇಶದ ಮೇಲೆ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ BSK ಲಾಗಿನ್ ಅಂದರೆ ಇನ್ನು ಡೇಟಾ ಎಂಟ್ರಿ ಆಪರೇಟರ್ ಲಾಗಿನ್ಸ್ನ ಕೊಟ್ಟಿದ್ದೀವಿ. ಅದರಿಂದ ಅರ್ಜಿಗಳನ್ನ ಹಾಕಬಹುದು. ಹಾಕಿರೋ ಅರ್ಜಿಗಳು ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳಿಗೆ ಮತ್ತು PDOಗೆ EOಗೆ ಮತ್ತು EOಗಳಿಗೆ ಹೋಗಿ PDO ಇಂದ ಅಪ್ರೂವ್ ಆಗುತ್ತೆ. ಸೊ ಆಟೋಮೇಷನ್ ಬಗ್ಗೆನೂ ಕೂಡ ಹೇಳಿದ್ದೀವಿ, ಯಾವ ಥರ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಹೇಳಿ. ಇನ್ಮೇಲೆ ಏನು ಈ ಸೊತ್ತು ಪ್ರಾಪರ್ಟೀಸ್ಗಳಿಗೆ ನಾವು ಮ್ಯಾನ್ಯುಯಲಿ ಕ್ಯಾಲ್ಕುಲೇಷನ್ ಮಾಡಿ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡೋದು ಅದು ಮಾಡೋದು ಏನು ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಖಾತಾ ಏನು ತಗೊಂಡಿರ್ತಾರೆ ಅದ್ರ ಮೇಲೆ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಓನ್ಲಿ ಗೈಡೆನ್ಸ್ ವ್ಯಾಲ್ಯೂ ಮತ್ತು ಏನು ವಾಟರ್ ಚಾರ್ಜ್ ಸ್ಟ್ರೀಟ್ ಚಾರ್ಜಸ್ನ ಮಾತ್ರ ನಾವು PDO ಲಾಗಿನಲ್ಲಿ ಮತ್ತು ಸೆಕ್ರೆಟರಿ ಲಾಗಿನಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೊ ಈ ಬೇಸಿಸ್ ಮೇಲೆ ಆಗುತ್ತೆ. ಹೊಸ 11Bಗಳಿಗೆ ಬೇರೆ ಫ್ಲೋ ಇದೆ. PDO ಅಸಿಸ್ಟೆಂಟ್ ಸೆಕ್ರೆಟರಿ ಮತ್ತು CEO ಜಿಲ್ಲಾ ಪಂಚಾಯತಿ ಅವ್ರ ಕಡೆಯಿಂದ ಅನುಮೋದನೆ ಆದಮೇಲೆ ಮತ್ತೆ ಸೇಮ್ ಪ್ರೊಸೆಸ್ ಗ್ರಾಮ ಪಂಚಾಯತಿಲಿ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ನಮ್ಮದು